ಮೇಡಮ್ ಅಲ್ಲ ಅವ್ನು ಪೂಜೆ ಮಾಡಿಲ್ಲ ಹಾಳಾಗುತ್ತಲ್ಲ ಮೇಡಮ್. ನೀವು ನನ್ ಜೊತೆ ರಿವೆಂಜ್ ತಗೊಂಡ್ರೆ ನಾನ್ ನಿಮ್ ಜೊತೆ ರಿವೆಂಜ್ ತಗೊಂಡು ಬಿಡಲ್ಲ ಅಷ್ಟೇ. దివి నుంచి దిగి వచ్చావా ఆపిల్ బ్యూటీ, నిన్ను చూసి కనిపెట్టాడా న్యూటన్ గ్రావిటీ. ಸರಿ, ನಮ್ದು ಆ್ಯಕ್ಚುಲಿ ಏನಂದರೆ ಒಂದು ಹಾರರ್ ಮೂವಿ ಮಾಡ್ತಾ ಇರೋದು. ನಮ್ಮ ಸೀನಿಯರ್ ಡೈರೆಕ್ಟ್ರು ನಾವೆಲ್ಲ ಸೇರಿ ಒಂದು 5-6 ಜನ ಬಜೆಟ್ ಹಾಕೊಂಡು ಮಾಡ್ತಾ ಇರೋದು. ಸೊ ಈಗ ಅಲ್ಲಿ ಸಮಸ್ಯೆ ಏನಂದರೆ, ಮಳವಳ್ಳಿ ಗೊತ್ತಾ ನಿಮಗೆ? ಆಕ್ಚುಲಿ ನಾನಿರೋದು ದಾಂಡೇಲಿ, ಬಟ್ ಮಳವಳ್ಳಿ ಅಂದರೆ ಸ್ವಲ್ಪ ಈ ಕಡೆ ಮಂಡ್ಯ ಒಳಗಡೆ ಬರುತ್ತೆ. ಸೊ ಆ ಕಡೆ ಬಂದ್ಬಿಟ್ಟು ಒಂದು ಶೂಟಿಂಗ್ ಸ್ಪಾಟ್ ಎಲ್ಲ ರೆಡಿ ಮಾಡಿದ್ದೀವಿ. ಶೂಟ್ ಮಾಡ್ತಾ ಇರೋವಾಗ ಏನಾಗಿದೆ ಅಂದರೆ, ಆ ಊರಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಈ ಸೂಸೈಡ್ ಮಾಡ್ಕೊಂಡಿರೋರು ಮತ್ತು ಈ ಮಾಟ ಮಂತ್ರ ಮಾಡೋರೆಲ್ಲ ಜಾಸ್ತಿ ಸ್ವಲ್ಪ ಆ ಊರಲ್ಲಿ. ನಾವು ಮೂವಿ ಮಾಡೋಣ ಅಂತ ಹೋಗಿದ್ವಿ, ಬಟ್ ಅಲ್ಲಿ ರಿಯಲ್ ಆಗಿ ತುಂಬಾ ನಡೀತಾ ಇದೆಯಂತೆ. ಅಲ್ಲಿರೋರ್ಗೆ ಏನಾರು ಒಂದು ತೊಂದರೆ ಆಗ್ತೈತೆ, ಅಂದ್ರೆ ಬಾಯಲ್ಲಿ ರಕ್ತ ಕಕ್ಕೊಂಡು ಸತ್ತೋಗೋದು, ಇಲ್ಲಾಂದ್ರೆ ಅಲ್ಲಿ ಶೂಟಿಂಗ್ ಕೆಲಸದಲ್ಲಿ ಮೇಲಿಂದ ಧುಮುಕಿ ಸತ್ತೋಗೋದು. ಸೊ ಈ ತರ ಒಂದು ಇನ್ಸಿಡೆಂಟ್ಗಳು ನಡೀತಾ ಇದೆ. ಸೊ ಹಂಗಾಗಿ ನಾವು ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಏನ್ ಮಾಡೋದು ಅಂತ, ಅದಕ್ಕೆ ಏನಂತಾನೆ ಗೊತ್ತಾಗ್ತಿಲ್ಲ. ಹಂಗಾಗಿ ಅಲ್ಲೇ ಒಂದು ಯಾರೋ ಒಂದು ಸ್ವಾಮೀಜಿ ಯಾರೋ ಇದ್ರು, ಅವ್ರನ್ನ ವಿಚಾರಿಸಿದಾಗ ಸರ್ ಈ ತರ ನಡೀತಾ ಇದೆಯಲ್ಲ ಇಲ್ಲಿ, ಏನ್ ಸರ್ ಇದು ಏನ್ ಮಾಡೋದು ಅಂತ ಹೇಳಿದಾಗ ಅವ್ರೇನ್ ಹೇಳಿದ್ದಾರೆ, ಈ ದಸರಾ ಟೈಮಲ್ಲಿ ಬಂದ್ಬಿಟ್ಟು ನೀವು ಅವತ್ತು ನಮ್ಮ ವಿಜಯದಶಮಿ ಇರ್ತದಲ್ವಾ, ಸೊ ಅಮ್ಮ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ನೀವು ಒಂದು ಲೇಡಿನ ಕರ್ಕೊಂಡ್ಬಂದು ಏನಾದ್ರು ಒಂದು ಈ ರಕ್ತ ಬಲಿ ತರ ಏನಾದ್ರು ಮಾಡಿದ್ರೆ ಅವಾಗ ನಿಮ್ ಪಿಕ್ಚರು ಕ್ಲಿಕ್ ಆಗೋ ಚಾನ್ಸಸ್ ಇರ್ತದೆ, ಇಲ್ಲಾಂದ್ರೆ ನಿಮ್ಗೆ ಈ ತರ ತೊಂದರೆಗಳು ಆಗ್ತಾ ಇರ್ತದೆ ಅಂತ ಅಂದ್ಬಿಟ್ಟು ಅವರು ತುಂಬಾ ಇದ್ ಮಾಡ್ತಿದ್ದಾರೆ. ಅಂದ್ರೆ ಏನ್ ಮಾಡ್ಬೇಕು ಆಕ್ಚುಲಿ? ಕತ್ತತ್ರ ಒಂದು ನರ ಬರುತ್ತಂತೆ, ಈ ಕತ್ತತ್ರ ಸ್ವಲ್ಪ ಸ್ಕಿನ್ ಕಟ್ ಮಾಡ್ಬಿಟ್ಟು ಆ ನರ ತೆಗೆದ್ಬಿಟ್ಟು ಆ ನರದಿಂದ ಹಿಂಗ್ ರಕ್ತನ ಅವರು ಎಲ್ಲಿ ಇದ್ರಲ್ಲಿ ಹಾಕ್ತಾರೆ, ಹೋಮ ಮಾಡಿರೋಂಥ ಜಾಗದಲ್ಲಿ. ಪ್ಲಸ್ ಇವತ್ತು ರಾತ್ರಿ ಅದು ಮಾಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಬರೋ ದಸರಾವರೆಗೂ ಕಾಯ್ಬೇಕಂತ ಇವತ್ತು. ಅದಕ್ಕೆ ಮೇಡಮ್ ನಾವ್ ಇಷ್ಟು ಅರ್ಜೆಂಟ್ ಅಲ್ಲಿ ಆಕ್ಚುಲಿ ನಾವು ಬೇರೆ ಎಲ್ಲೋ ಇದ್ವಿ, ಅದಕ್ಕೆ ನಿಮ್ಮನ್ನ ಮಾತಾಡ್ಕೊಂಡು ಕೇಳ್ಕೊಂಡಾಗ ಅಂದ್ಬಿಟ್ಟು ನಿಮ್ಮನ್ನ ಇವಾಗ ಇಲ್ಲಿ ಅರ್ಜೆಂಟ್ ಆಗಿ ಬಂದಿದ್ ನಾವು. ನನ್ಗದು ಭಯ ಮಾಡ್ಲಿಕ್ಕೆ ಇಲ್ಲ, ನನಗಂತೂ ಅಷ್ಟು ಡೇರಿಂಗ್ ಇಲ್ಲ. ಫೋನ್ ಎಲ್ಲ ಮಾಡಕ್ ಹೋಗ್ಬಿಡಿ, ಸುಮ್ಮನೆ ಫೋನ್ ಕೊಡಿ. ಬಟ್ ಇಲ್ಲ ಫೋನ್ ಎಲ್ಲ ಮಾಡ್ಬಿಡಿ, ಫೋನ್ ಎಲ್ಲ ಮಾಡೋದು ಫೋನ್ ಮೇಲೆ ಮಾಡ್ಬಿಟ್ಟು ಹೇಳಕ್ಕೆಲ್ಲ ಇಲ್ಲ ಪ್ಲೀಸ್ ಮೇಡಮ್ ಹಂಗ್ ಮಾಡಕ್ ಹೋಗ್ಬೇಡಿ. ನೀವು ಈ ತರ ಮಾಡಿದ್ರೆ ಹೇಗೆ ಸರ್? ಇಲ್ಲ ಮೇಡಮ್, ಆಕ್ಚುಲಿ ನಮ್ಗೆ ಅಲ್ಲಿ ಸಮಸ್ಯೆ ಇದೆ ಮೇಡಮ್. ಇಲ್ಲ ಅಂದ್ರೆ ಸಮಸ್ಯೆ ಅಲ್ಲ ಸರ್, ನಾನ್ ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಾನು ಮಾಡೋದಲ್ವಾ. ನೀವು ಈ ತರ ಎಲ್ಲ ಟ್ರೀಟ್ ಮಾಡಿದ್ರೆ ಇಲ್ಲ ಮೇಡಮ್, ಬನ್ನಿ ಮೇಡಮ್ ಆಗುತ್ತೆ ನಿಮ್ ಕೈಯಲ್ಲಿ. ಮಾಡ್ತಾ ಇರೋದು ನೀವು? ಏನಿಲ್ಲ ಮೇಡಮ್, ಒಂದು ಚೆಕ್ ಇಂಜೆಕ್ಷನ್ ಕೊಡ್ತೀನಿ ಮೇಡಮ್ ನಿಮ್ಗೆ. ಪರವಾಗಿಲ್ಲ, ಬಟ್ ನೀವು ನಿದ್ದೆ ಮಾಡ್ಬಿಡ್ತೀರಾ, ಅಲ್ಲಿ ಹೋದ್ಮೇಲೆ ಎದ್ಕೊಳ್ತೀರಾ, ಅವಾಗ ಎಲ್ಲ ಕೆಲಸಗಳು ಆಗೋಗುತ್ತೆ. ಸರ್ ನಾನು ಮಾಡ್ತೀನಿ ಸರ್, ನೀವು ಈ ತರ ನನ್ಗೆ ಫ್ರಾಡ್ ಮಾಡ್ತಾ ಇದ್ದೀರಾ ಸರ್. ಪ್ಲೀಸ್ ಮೇಡಮ್ ಕೈ ತೋರಿಸಿ ಸರ್. ಈ ತರ ಏನು ಸರ್, ಈ ತರ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ಹೀಗೆ ಪ್ಲೀಸ್ ನಂಗೆ ಹಾಗೆ ಮಾಡ್ಬೇಡಿ. ನನಗೊಂದು ಮಗು ಇದೆ, ನನ್ನ ಅಮ್ಮನೂ ಇದ್ದಾರೆ, ಮಗು ಇದೆ, ನನ್ನ ಚಿಕ್ಕು ಗೊತ್ತಾ, ಪಾಪು ಇದೆ. ಅದು ಏನ್ ಮಾಡ್ಲಿ ಮೇಡಮ್ ಅಲ್ಲ ಅವ್ನು ಪೂಜೆ ಮಾಡಿಲ್ಲ ಹಾಳಾಗುತ್ತಲ್ಲ ಮೇಡಮ್. ಮಾಡ್ತೀನಿ ಸರ್, ಮಗು ಇದೆ, ಮಗುಗೂ ಹೇಳಿಲ್ಲ ಪಾಪ. ಏನಾಗಲ್ಲ, ಕೈ ಕೊಡಿ ಮೇಡಮ್, ಕೈ ಕೊಡಿ ಮೇಡಮ್. ನಿಮ್ ಜೊತೆ ಶೂಟ್, ಬಟ್ ಮಗು ಇದೆ, ಈ ತರ ಎಲ್ಲ ಮಾಡ್ಬೇಡಿ ನನಗೆ. ಅಮ್ಮ ಸೆಂಟಿಮೆಂಟ್ ಸೂಪರ್ ಬ್ರೋ. ಮಗುಗೇನು ಆಗಲ್ಲ ಮೇಡಮ್. ಏನಾಗಲ್ಲ ಅಂದ್ರೆ ನಿಮ್ಗೇನ್ ಗೊತ್ತು? ನಿಮ್ ಮದ್ವೆ ಆಗಿದೆನಾ? ಇಲ್ಲ ಮೇಡಮ್, ಇಲ್ಲ. ನನ್ನ ಮದ್ವೆ ಆಗಿದೆ, ನೀವು ಈ ತರ ಮಾಡಿದ್ರೆ ಕೈ ಕೊಡಿ ಮೇಡಮ್, ಮಾಡಿದ್ರೆ ನಂಗೆ ನಿಜವಾಗ್ಲೂ ಕೈ ಕೊಡಿ ಮೇಡಮ್. ನಾನು ಶೂಟ್ ಮಾಡ್ಬೇಕಾದ್ರೆ ನಾನು ನಿಜವಾಗ್ಲೂ ಬರ್ತೀನಿ, ನೀವು ಈ ತರ ಏನು ಕೈ ಮಾಡಿ ಕೊಡಿ ಮೇಡಮ್, ಸರ್ ಪ್ಲೀಸ್ ಸರ್. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಇಂಜೆಕ್ಷನ್ ನಾನು ಮಾಡ್ತೀನಿ, ಈಗೆಲ್ಲ ಮಾಡಿದ್ರೆ ನಾನು ಮಾಡಲ್ಲ ಸರ್. ನೀವು ಈಗೆಲ್ಲ ಮಾಡಿದ್ರೆ ಪ್ಲೀಸ್ ನಾನು ಪ್ಲೀಸ್ ಬಿಡಿ, ನೀವು ನಾನು ಹೇಳ್ತೀನಿ. ನಾನು ಸರಿಯಾಗಿ ಶೂಟ್ ಮಾಡ್ಬೇಕಾದ್ರೆ ಸರಿಯಾಗಿ
ಚೆನ್ನಾಗಿದೆಲ್ಲ ಮೇಡಮ್. ನಿಮ್ಗೇನೋ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಅಲ್ಲ ಸರ್, ನೀವು ಈ ತರ ಮಾಡಿದ್ರೆ ಪ್ರಾಬ್ಲಮ್ ಮಾಡಿದ್ರೆ ಏನಾಗುತ್ತೆ? ನೀವ್ ಬರಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಮೇಡಮ್? ಮತ್ತೆ ಕೈ ಕೊಡಿ ಮೇಡಮ್. ನೀವು ಬರ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ರೆ ನಾನು ಬರ್ತೀನಿ. ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೇನೆ, ರಾಂಗ್ ರೂಟ್ ಅಲ್ಲಿ ಕರ್ಕೊಂಡು ಹೋಗಲ್ಲ. ಕೈ ಕೊಡಿ. ಕೈ ಕೊಡ್ರಿ. ಈ ತರ ಎಲ್ಲ ಮಾಡಿದ್ರೆ ಗೊತ್ತಿಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನೀವು ನಿಜವಾಗ್ಲೂ ನಾನು ಬರ್ಬೇಕಂದ್ರೆ ನೀವು ಕರೆಕ್ಟ್ ಆಗಿ ತಗೊಂಡು ಹೋಗಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ನಾನು ಇವಾಗ್ಲೇ ನೀವು ಈ ತರ ಸುಮ್ಮನೆ ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ರೆ ಅಷ್ಟೇ. ಅಕ್ಕ ನಿಜ ಅಕ್ಕ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಕ್ಕ ಪ್ಲೀಸ್ ಅಕ್ಕ. ಇಲ್ಲ, ನನಗೆ ಕರೆಕ್ಟ್ ಆಗಿ ತಗೊಂಡೋಗ್ರೆ ನಾನು ಬರ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೆ ಹೋದ್ರೆ ನಾನು ನಿಜವಾಗ್ಲೂ ಬಿಡಲ್ಲ. ನಾನು ಎಷ್ಟು ನೀವು ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ರೆ ನಾನು ಕರೆಕ್ಟ್ ಆಗಿ ಶೂಟ್ ಮಾಡಿ ನಿಮ್ಗೆ ಕರ್ಕೊಂಡು ಬರ್ತೀನಿ. ನೀವು ನನ್ನ ಜೊತೆ ರಿವೆಂಜ್ ತಗೊಂಡ್ರೆ ನಾನು ನಿಮ್ ಜೊತೆ ರಿವೆಂಜ್ ತಗೊಂಡು ಬಿಡಲ್ಲ ಅಷ್ಟೇ. ರಿವೆಂಜ್ ಏನ್ ರಿವೆಂಜ್? ನೀವು ಯಾವ ತರ ಈ ತರ ರಿವೆಂಜ್ ಅಂತ ಹೇಳ್ತಾರೆ ಅದಕ್ಕೆ? ಮತ್ತೆ ಏನು ಇಂಜೆಕ್ಷನ್ ಅಂದ್ರೆ ಏನಂತ ಇದಕ್ಕೆಲ್ಲ? ಸ್ಲೀಪ್ ಮಾಡಕ್ ಸ್ಲೀಪ್ ಮಾಡೋದು ಯಾಕೆ? ಸ್ಲೀಪ್ ಮಾಡೋದು ಅಂದ್ರೆ ಯಾಕೆ? ಸ್ಲೀಪ್ ಮಾಡೋದು ಯಾಕೆ? ರಿವೆಂಜ್ ಅಂತಾರೆ ಇದಕ್ಕೆಲ್ಲ. ರಿವೆಂಜ್ ಮಾಡೋದು ಯಾಕೆ? ನಾನು ಕರೆಕ್ಟ್ ಆಗಿ ತಾನೇ ಬರ್ತೀನಿ ಅಂದ್ರೆ ಬರ್ತಿದ್ದೆ ಇದಲ್ವಾ? ನೀವು ಸುಮ್ಮನೆ ಈ ತರ ಇಂಜೆಕ್ಷನ್ ಎಲ್ಲ ರಿವೆಂಜ್ ಯಾಕೆ ಮಾಡೋದು? ಕೂತ್ಕೊಳ್ಳಿ ಮೇಡಮ್. ನೀವು ಈ ತರ ಮಾತಾಡಿದ್ರೆ ನಾನು ಈ ತರ ಬಿಹೇವ್ ಮಾಡ್ಬೇಕಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಂತ ಸುಮ್ನೆನಾ? ನಾನು ಸುಮ್ನೆ ಬರ್ತಾ ಇದ್ದೀನಿ ತಾನೇ ನಿಮ್ ಜೊತೆ ಟ್ರಸ್ಟ್ ಮಾಡಿ. ನಾನು ಆವಾಗ್ಲೇ ಹೇಳ್ಬೋದಿತ್ತಲ್ವಾ? ನಾನ್ ನಿಮ್ಗೆ ಟ್ರಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ನನ್ ಮೇಲೆ ಟ್ರಸ್ಟ್ ಮಾಡ್ಬೇಕು. ये बड़ी अच्छी बात कही आप. ನೀವು ಈ ತರ ಎಲ್ಲ ಬಿಹೇವ್ ಮಾಡಿದ್ರೆ ನಿಮ್ ಪರಿಸ್ಥಿತಿ ನಾನ್ ಅರ್ಥ ಮಾಡ್ಬೇಕಂದ್ರೆ ನನ್ ಪರಿಸ್ಥಿತಿ ನೀವು ಅರ್ಥ ಮಾಡ್ಬೇಕು ತಾನೆ. ನೀವ್ ಬೈತಾ ಇದ್ರ ಬಿಡಿ ಮೇಡಮ್. ಬೈತಾ ಇಲ್ಲ ನಾನು, ನೀವು ಅರ್ಥ ಮಾಡ್ಕೊಬೇಕು ನನ್ ಪರಿಸ್ಥಿತಿ. ನಾನ್ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನೀವು ಒಂದು ಹೆಣ್ಮಕ್ಳಿಗೆ ಹೀಗೆ ಹೇಗ್ ಮಾಡ್ಬೋದು ಸರ್? ನಾನ್ ಫೀಲ್ ಆಗ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಿಮ್ ಜೊತೆ ನಾನು ಬರ್ಬೇಕಾದ್ರೆ ನೀವು ನನ್ ಜೊತೆ ನೀವು ಈ ತರ ಬಿಹೇವ್ ಮಾಡಿದ್ರೆ ದೇವ್ರೇ ಕಾಪಾಡಪ್ಪ. ಹೀಗೆ ಮಾಡ್ತಾ ಇದಾರೆ ಇವ್ರು. ಚಿಕ್ಕ ವಯಸ್ಸು ಅಂದ್ರೆ ನೀವು ಪರಿಚಯದವ್ರ ಇಬ್ರು? ಇವ್ರು ಹೀಗೆ ಮಾಡ್ತಾ ಇದಾರೆ? ಏನಾಗಿದೆ? ನಿಮ್ ಪ್ರಾಬ್ಲಮ್ ಏನಂತ ಹೇಳಿ ನಾವು ಸಾಲ್ವ್ ಮಾಡ್ಬೋದು. ನನಗ್ ಬೈತಿರಲ್ಲ ಮೇಡಮ್ ನೀವು ನನ್ಗೆ? ಬೈದಿರಲ್ಲ ಸರ್. ನೀವು ಇಷ್ಟು ಈ ತರ ಎಲ್ಲ ಬಿಹೇವ್ ಮಾಡಿದ್ರೆ ಯಾವ ರೀತಿ ಸರ್ ನಿಮ್ಗೆ ಗೊತ್ತಾ? ಈ ತರ ನಿಮ್ಗೆ ಏನ್ ಸರ್ ನೀವು ಈ ತರ ಬಿಹೇವ್ ಮಾಡ್ತೀರಾ? ಮೇಡಮ್ ಹೋಗ್ಲಿ, ಸೂಜಿ ಹಾಕ್ಬಿಡ್ತೀನಿ. ಅವ್ರ ಸರ್, ಮಾತುಕತೆ ಏನಿರಲ್ಲ. ನನ್ ಮಗು ಇದೆ ಸರ್, ನನ್ ಮಗುಗೋಸ್ಕರ ಆದ್ರೂ ಬಿಡಿ ಸರ್. ಈ ತರ ಏನ್ ಏನ್ ಆಗಲ್ಲ ಮೇಡಮ್ ನಿಮ್ಗೆ. ನೋಡಿ ನಿಮ್ಗೆ ನಾನು ಮುಗಿತೀನಿ ನೋಡಿ. ಸರ್ ಪ್ಲೀಸ್ ಸರ್, ನನ್ ಮಾತು ಕೇಳಿ ಮೇಡಮ್. ನೀವ್ ಹಂಗ್ ಮಾಡ್ಬೇಡಿ. ನೋಡಕ್ ಚೆನ್ನಾಗಿದ್ದೀರಾ ಸರ್, ನೋಡಕ್ ಹೀರೋಯಿನ್ ತರ ಇದೀರಾ ಮೇಡಮ್. ಬೇಡ ಸರ್, ಇದರ ಕಮೆಂಟ್ ಬೇಡ ಪ್ಲೀಸ್. ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನ್ಗೆ ನಿಮ್ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ನೀವು ಈ ತರ ಬಿಹೇವ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ಆಗಲ್ಲ ಸರ್, ನಿಜವಾಗ್ಲೂ ಆಗಲ್ಲ. ನನ್ ಮಗುಗೋಸ್ಕರ ನನ್ ಬಿಡಿ. ನಿಮ್ ಜೊತೆ ಆಕ್ಟ್ ಮಾಡ್ಬೇಕಾ ಮಾಡ್ತೀನಿ, ಬಟ್ ಈ ತರ ಎಲ್ಲ ನನ್ಗೆ ಪ್ಲೀಸ್ ನನ್ಗೆ ಈ ತರ ಮಾಡ್ಬೇಡಿ. ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನು ಎಲ್ಲ ಮುಗಿತೀನಿ ಮೇಡಮ್ ನಿಮ್ಗೆ. ನೀವು ಜೀಜಿಗೆ ಒಂದ್ಸಲ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ನಂಗೆ ಕರ್ಕೊಂಡೋಗಿ ನಾನು ಬರ್ತೀನಿ. ನೀವು ಈ ತರ ಎಲ್ಲ ಫ್ರಾಡ್ ಮಾಡಿದ್ರೆ ಹೇಳ್ಬಾರ್ದು ಮೇಡಮ್. ಅವ್ರಿಗೆಲ್ಲ ಹೇಳ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಕುತ್ಕೊಳ್ಳಿ ಮೇಡಮ್, ಡೈರೆಕ್ಟ್ ಹೋಗ್ಬಿಡ. ಡೈರೆಕ್ಟ್ ಹೋಗ್ಬಿ ಅಂದ್ರೆ ಗೊತ್ತಾಗ್ಬೇಕಲ್ಲ ಸರ್. ಗೊತ್ತಾಗ್ಬಾರ್ದು ಮೇಡಮ್. ಅವ್ರು ನೀವ್ ಏನ್ ಹೇಳ್ಬೇಕಂದ್ರೆ 2 ದಿನ ಶೂಟ್ ಇದೆ ಅಪ್ಪ ನಾನು ಬರಲ್ಲ ಅಂತ ಹೇಳ್ಬೇಕಷ್ಟೇ. ಬರಲ್ಲ ಅಂದ್ರೆ ಏನ್ ನೀವು ಹೇಳ್ಬೇಕಿತ್ತು? ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದೆ. ಏನು ಬಟ್ಟೆನೂ ಇಲ್ಲ, ಬಟ್ಟೆ ಎಲ್ಲ ಅಲ್ಲಿದೆ ಮೇಡಮ್ ನಿಮ್ಗೆ. ಏನ್ ಸರ್ ನೀವು ಶೋರೂಮ್ ಕರ್ಕೊಂಡು ಹೋಗಿ ನೋಡ್ತೀನಿ ಎಷ್ಟು ಬಟ್ಟೆ ಕೊಡಿಸ್ತೀರಾ ಅಂತ. 2 ದಿನಕ್ಕೆ ಎಷ್ಟು ಬಟ್ಟೆ ಹಾಕೊಂತಾರ ಮೇಡಮ್? 2 ದಿನಕ್ಕೆ 4 ಜೊತೆ ಸಾಕಲ್ವಾ? ನೈಟ್ ಶೂಟ್ಗೊಂದು, ಡೇ ಶೂಟ್ಗೊಂದು ಅಷ್ಟೇ ಸರ್. ಓಕೆ, ಏನು ಎಲ್ಲ ಹೊಸದೇ ಕೊಡಿಸ್ತೀರಾ? ಹೌದಾ? ಮತ್ತೆ ಹೊಸ ಕಸ್ಟಮ್ಸ್ ಅದೆಲ್ಲ ಡಿಫ್ರೆಂಟ್ ಇರುತ್ತೆ. ಅದು ಏನ್ ಸರ್ ಹಿಂಗೆ ಸುಮ್ಮನೆ ಯಾರು ಕರ್ಕೊಂಡು ಹೋಗ್ತಾರ? ಅದೇನು ಏನ್ ಶೂಟು ಏನು ಎಂತ ಇಲ್ವಾ? ಹೇಳೋದು ಕೇಳೋದು ಹೇಳಿದಲ್ಲ ಮೇಡಮ್. ಬರೋವಾಗ ಈ ತರ ಗುಂಡಿಯಲ್ಲಿ ಕುತ್ಕೋಬೇಕು ಎಲ್ಲ. ಅದು ಶೂಟ್ ಬೇಡಿ ಸರ್, ಅದು ಬೇಡ. ಅದು ಹೇಳು ಮುಂಚೆ ಅದಷ್ಟೇನಾ? ಇವಾಗ ಡೈರೆಕ್ಟ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ? ನಿಮ್ಗೊಂದು ಜವಾಬ್ದಾರಿ ಅಂತ ಇಲ್ವಾ? ಜವಾಬ್ದಾರಿ ಇದೆ ನಿಮ್ ಮೇಲೆ. ಏನ್ ಜವಾಬ್ದಾರಿ? ಯಾರ ಮೇಲೆ ಜವಾಬ್ದಾರಿ? ನಾವು ಸೆಕ್ಯೂರಿಟಿ. ಯಾವನ್ ಕೈ ಹಾಕ್ತಾನೆ ನಿಮ್ ಮೇಲೆ ನೋಡೋಣ, ಕತ್ತರಿಸ್ಬಿಡ್ತೀನಿ ನಾನು. ಆ ಕಡೆ ಈ ಕಡೆ ನೋಡ್ಬಾ ಯಾರ್ ಕೈ ಹಾಕ್ತಾರ ಮೇಡಮ್ ನಿಮ್ ಮೇಲೆ ನೋಡ್ಬಿಡ್ತೀನಿ ನಾನು. ನಂಗೆ ಬೇರೆಯವ್ರದ್ದು ಬೇಡ ಸರ್. ನನ್ಗೆ ಒಂದ್ಸಲ ನನ್ನ ಅಮ್ಮನಿಗೆ ನನ್ನ ಮಗುಗೆ ಇನ್ಫಾರ್ಮ್ ಮಾಡ್ಬೇಕು ನಾನು ಅಷ್ಟೇ.
ಏನಂತ ಇನ್ಫಾರ್ಮ್ ಮಾಡ್ತೀರಾ? ಏನಂದ್ರೆ ಶೂಟಿಂಗ್ ಅವ್ರು ಕಳಿಸ್ತಾ ಇದಾರೆ, ಇಷ್ಟು ಧೈರ್ಯದಲ್ಲಿ ಕಳಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ನಾನು ಕಳಿಸ್ತಾ ಇದಾರೆ ಅಂದ್ರೆ ಒಂದು ಶೂಟಿಂಗ್ ಹೋಗ್ತಾ ಇದ್ದೀನಿ 2 ದಿನ ಸರ್. ನಾನು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಫ್ಯಾಮಿಲಿದವಳು, ಸುಮ್ಮನೆ ನಾನು ಇಂಡಿಪೆಂಡೆಂಟ್ ಒಬ್ಳೇ ಇಲ್ಲ, ಇಲ್ಲಿ ಅಲ್ಲಿ ತಿರುಗ್ದಾಡ್ತಾ ಇದ್ರೆ ನಾನು ಹಿಂಗ ಬರ್ತಿದ್ದೆ, ಎಲ್ಲೋ ಹೋಗ್ತಿದ್ದೆ. ನನಗೊಂದು ಫ್ಯಾಮಿಲಿ ಅಂತ ಇದೆ, ಅವರಿಗೂ ಗೊತ್ತಾಗ್ಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಷ್ಟು ದಿನ ರಿಟರ್ನ್ ಬರ್ತೀನಿ ಅಂತ ಗೊತ್ತಾಗ್ಬೇಕು ಸರ್. ये बड़ी अच्छी बात कही आप. ಅರ್ಥ ಮಾಡ್ಕೊಳ್ಳಿ. ಒಂದು ಫ್ಯಾಮಿಲಿ ಇಲ್ವಾ? ಫ್ಯಾಮಿಲಿ ಅಂದ್ರೆ ಇಲ್ವಾ ನಿಮ್ಗೆ? ಫ್ಯಾಮಿಲಿ ಯಾರು ಇಲ್ವಾ ನೀವು ಸಿಂಗಲ್ ಇಬ್ರು? ಸರಿ, ಅವ್ರು ನೀವು ಹೇಳ್ತೀರಾ ಏನಂತ ಹೇಳಿ ನಾನು? ಅದೇ ಈ ತರ 3 ದಿವಸ ಶೂಟ್ ಇದೆಯಪ್ಪ, ಮೈಸೂರಾ? ಕೊಳ್ಳೇಗಾಲ ಅಂತೇಳಿ. ಕೊಳ್ಳೇಗಾಲ. ಹಾ, 3 ದಿವಸ ಶೂಟ್ ಇದೆ. ಅಲ್ಲಿಂದ ಬರೋವಾಗ ಸ್ವಲ್ಪ ನನಗೆ ಗಾಯ ಆಗಿರುತ್ತೆ. ಅದೆಲ್ಲ ಯಾರು, ನನ್ಗ ನಿಮ್ಗ? ನಿಮ್ಗೆ ಏನ್ ಸರ್ ಈ ತರ? ನಮ್ಗೆ ಗಾಯ ಆದ್ರೆ ಅವ್ರು ಬಿಡ್ತಾರ? ನಾನು ಈ ತರ ಕಟ್ ಮಾಡ್ಕೊಡ್ಬೇಕಾ? ನಿಮ್ಗೆ ನನ್ ಜೀವ ಹೋಗ್ಲಾ? ಜೀವ ಇಲ್ಲ ಮೇಡಮ್, ರಕ್ತ ಅಷ್ಟೇ. ಇಲ್ಲಿ ನರ ಇರ್ತದಲ್ಲ ಮೇಡಮ್. ಏನ್ ಸರ್ ನೀವು ಈ ತರ ಮಾತಾಡ್ತೀರಾ? ನಿಮ್ದು ಕೊಡಿ ಸರ್, ನಂದು ಕೊಡ್ತೀನಿ, ನಿಮ್ದು ಕೊಡ್ಬೇಕು, ಇಬ್ರದ್ದು ಕೊಡ್ಬೇಕು. ಅಂತ ಕೇಳಿದ್ರೆ ಇಲ್ಲಿ ನರ ಕಟ್ ಮಾಡುವಾಗ ಏನಾರು ಪ್ರಾಬ್ಲಮ್ ಆದ್ರೆ ಇದಾಗುತ್ತಲ್ಲ ಮೇಡಮ್, ಅದಕ್ಕೆ ನನ್ ಗಾಯ ಆಗುತ್ತೆ ಅಂತ ಹೇಳಿ. ಫಸ್ಟ್ ಏಟ್ ಅಲ್ಲ ಸರ್, ನಾನು ಸತ್ತೋದ್ರೆ ಏನ್ ಮಾಡ್ತೀರಾ? ನನ್ ಮಗು ನೀವು ನೋಡ್ತೀರಾ? ನನ್ ಮಗುನಿಗೆ ಫಸ್ಟ್ ಏಡ್ ಮಾಡ್ತಾರಂತೆ ಇವರು. ತಗೊಳ್ಳಿ, ಇಲ್ಲಿ ಕ್ಯಾಮ್ರಾ ಇದೆ, ಇಷ್ಟೊತ್ತು ಮಾಡಿದ್ದು ಪ್ರ್ಯಾಂಕು. ಕುತ್ಕೊಳ್ಳಿ. ಏನ್ ಸರ್ ಇದು? ಬ್ಯಾಂಕ್ ಹಾಳಾಗ್ಲಿ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡೋದು. ಯಪ್ಪ, ರಿಯಾಲಿಟಿ ಹಚ್ಚಿ ಬಂದಿದೆ. ರಿಯಾಲಿಟಿ ಅಲ್ಲ ನನಗೆ ಇವಾಗ. ಇವರು ಏನ್ ಜೀಜು ಗೊತ್ತಿತ್ತ ಅಂದ್ರೆ ಅಲ್ವಾ? ಪ್ಲಾನ್ ಮಾಡಿದ್ರು. ನೀವೇ ಗೊತ್ತಾಯ್ತ್ರಿ. ಬ್ರದರ್ ಎಲ್ಲಿದ್ದೀರಾ? ಬನ್ನಿ, ಎಲ್ಲ ಆಯ್ತು ವಿಡಿಯೋ. ಹಾ, ಎಲ್ಲ ಸಕ್ಸಸ್ ಆಯ್ತು. ಬರಲಿ ಅವರಿಗೆ. ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋ ಕಾರು, ಇಲ್ದೇ ಇರೋ ಕಾರು ಯಾರು ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು.